22ನೇ ತಾರೀಕು ಏನು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಈ ಸಂದರ್ಭದಲ್ಲಿ ಕೃಷ್ಣರಾಜ ಕ್ಷೇತ್ರದ ಎಲ್ಲ ಆಟೋ ನಿಲ್ದಾಣಗಳ ಎಲ್ಲ ಆಟೋದವರಿಗೆ ಒಂದು ರಾಮಧ್ವಜವನ್ನು ಕೊಡಬೇಕು, ಅಯೋಧ್ಯೆ ಮತ್ತು ರಾಮ ಮಂದಿರ ಧ್ವಜವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಒಂದು ಜನಜಾಗೃತಿ ಮತ್ತು ಇದೊಂದು ಸಂಭ್ರಮ. ನಮ್ಮ ಜೀವಿತ ಕಾಲದಲ್ಲಿ ಈ ಥರದ್ದು ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ರೀತಿಯಲ್ಲಿ ಆಗ್ತಾ ಇರುವಂಥ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನು ಸಾರ್ವಜನಿಕರು ನೋಡಲಿ ಅಂತ ಹೇಳಿ ಶ್ರಮಿಕ ವರ್ಗದವರು ಎಲ್ಲಿರ್ತಾರೋ ಆ ಜಾಗದಲ್ಲಿ ಧ್ವಜ ವಿತರಣೆಯನ್ನು ನಿನ್ನೆ ಮಾಡಲಾಗಿದೆ. ಸುಮಾರು ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ 60 ಆಟೋ ನಿಲ್ದಾಣಗಳಲ್ಲಿ ನಾವು ಮೊನ್ನೆ ಧ್ವಜವನ್ನು ಕೊಟ್ಟಿದ್ದೀವಿ. ಒಂದೊಂದು ಆಟೋ ನಿಲ್ದಾಣದಲ್ಲಿ 15-20 ಈ ಥರದ ಧ್ವಜ ವಿತರಣೆ ಆಗಿದೆ. ಹಾಗಾಗಿ 22ನೇ ತಾರೀಕು ತನಕ ಇದು ರಸ್ತೆಯಲ್ಲಿ ಓಡಾಡ್ತಾ ಇರುವ ಕಾರಣಕ್ಕೆ ಅದನ್ನು ಮಾಡಲಾಗಿದೆ. 22ನೇ ತಾರೀಕಿನ ಅವತ್ತು ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ಒಂದು ವಾರ್ಡಿನ 2 ದೇವಸ್ಥಾನದಲ್ಲಿ LED ಸ್ಕ್ರೀನನ್ನು ಹಾಕಿ ವೀಕ್ಷಣೆ ಮಾಡುವಂಥದ್ದು, ಸಾಮೂಹಿಕವಾಗಿ ವೀಕ್ಷಣೆ ಮಾಡಬೇಕು. ಮತ್ತು ಅಲ್ಲೊಂದು ಸಣ್ಣ ಪ್ರಸಾದದ ವ್ಯವಸ್ಥೆ, ಹೇಗಿದ್ರು ದೇವಸ್ಥಾನದಲ್ಲಿ ಮಂಗಳಾರತಿ ಆಗುತ್ತೆ, ಮಂಗಳಾರತಿ ಟೈಮಲ್ಲಿ ಒಂದು ಪ್ರಸಾದವನ್ನು ಮಾಡಿಕೊಡಬೇಕು ಅಂತ ಆಡಳಿತ ಮಂಡಳಿನೇ ಕೆಲವು ಕಡೆ ಕೇಳ್ಕೊಂಡಿದ್ದೀವಿ, ಒಪ್ಕೊಂಡಿದ್ದಾರೆ. ಎಲ್ಲಿ ಆ ಥರದ್ದು ಆಗೋದೇ ಇಲ್ಲ ಅನ್ನೋ ಕಡೆ ಪ್ರಸಾದದ ವ್ಯವಸ್ಥೆ ಮಾಡುವಂಥದ್ದನ್ನು ಮಾಡಿದ್ದೀವಿ. ಈ ರೀತಿಯಲ್ಲಿ 22ನೇ ತಾರೀಕು ಎಲ್ಲ ವಾರ್ಡಲ್ಲಿ ಎಲ್ಲ 2 ಕಡೆ ಪ್ಲಸ್ ಪ್ರಸಾದದ ವ್ಯವಸ್ಥೆ ಈ ರೀತಿ ಯೋಚನೆ ಮಾಡಿದೆ. ಈಗ ಅಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತನೆ ಮಾಡಿರುವಂಥ ಬಾಲರಾಮನ ಮೂರ್ತಿ ಆಯ್ಕೆಯಾಗಿದೆ. ಇದ್ರ ಬಗ್ಗೆ ಮೈಸೂರಿಗೆ ಒಂದು ಹೆಮ್ಮೆ, ನಮಗೊಂದು ಗರಿಮೆ. ನಮ್ಮವರೇ, ಹಿಂದೆ ಶಂಕರಾಚಾರ್ಯರು ಅವರೇ ಮಾಡಿದ್ದು, ಇಂಡಿಯಾ ಗೇಟ್ ಬಳಿನೂ ಅವರೇ ಮಾಡ್ತಾಯಿದ್ದಿದ್ದು ನೇತಾಜಿಯವ್ರದ್ದು. ಆ ಹಿನ್ನೆಲೆಯಲ್ಲಿ ಮೈಸೂರಿನ ನಮ್ಮ ಶಿಲ್ಪಿ ಬಾಲರಾಮನ ಆಯ್ಕೆ ಆಗಿದ್ದಾರೆ ಅಂತ ಭಾಳ ಕೇಳಿ ಸಂತೋಷ ಆಗಿದೆ. ಇವತ್ತು ಸಂಜೆ ಅವ್ರ ಮನೆಗೆ ಹೋಗೋಣ ಅಂತಿದ್ದೀನಿ, ಅಪಾರ್ಟ್ಮೆಂಟಲ್ಲಿದ್ದಾರೆ. ಸಂಜೆ ಹೋಗಿ ಒಂದು ಅಭಿನಂದಿಸುವ ಕಾರ್ಯಕ್ರಮವೂ ಇದೆ. ಮೈಸೂರಿಗೆ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ, ಯಾವ ರೀತಿ ತಯಾರಿ ನಡೀತದೆ ಸರ್ ಪಕ್ಷದಲ್ಲಿ? ಈಗ ತಾನೇ ನೂತನ ಅಧ್ಯಕ್ಷರು, ಎಲ್ಲ ಜಿಲ್ಲಾಧ್ಯಕ್ಷರು ಬದಲಾವಣೆ ಮಾಡಿದ್ದಾರೆ. ನಿನ್ನೆ ತಾನೇ ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ. ನಾವು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಗಳ ಸಾರ್ವಜನಿಕರ ಸಂಪರ್ಕವನ್ನು ಮಾಡ್ತಾ ಮೋದಿಯವರ ಸಾಧನೆಯೂ ಎಲ್ರಿಗೂ ಹೇಳ್ತಾ, ಜೊತೆಗೆ ನಾವು ಏನು ಒಳ್ಳೆಯ ಕೆಲಸವನ್ನು ಕಳೆದ 6-7 ತಿಂಗಳಿಂದ ಮಾಡಲಿಕ್ಕಾಗಿದೆ ಅದರ ಗಮನವನ್ನು ಸೆಳೀತಾ ಮೋದಿಯವರ ಹೆಸರ ಮೇಲೆ ಈ ಚುನಾವಣೆ ಹೋಗ್ತಾಯಿದ್ದೀವಿ. ಏನು ದೇಶದ ಅಭಿವೃದ್ಧಿ ಕೆಲಸ ಆಗಿದೆ, ನಾವೇನು ಪ್ರಣಾಳಿಕೆಯಲ್ಲಿ ಕಮಿಟ್ಮೆಂಟ್ ಮಾಡಿದ್ದೀವಿ ಆ ಎಲ್ಲವನ್ನು ಇಟ್ಕೊಂಡು ಈ ಸಲ ಚುನಾವಣೆಗೆ ಹೋಗ್ತೀವಿ. ಸಿದ್ದರಾಮಯ್ಯನವರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ನೀಡಿರುವಂಥ ಹೇಳಿಕೆ ಸಾಕಷ್ಟು ನಿರ್ವಿವಾದಕ್ಕೆ ಕಾರಣ. ನಿನ್ನೆ ರಾಜ್ಯದ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ಅದು ಅವರ ವೈಯಕ್ತಿಕ ಹೇಳಿಕೆ ಅನ್ನುವಂಥದ್ದು. ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ, ಒಬ್ಬ ಕಾರ್ಯಕರ್ತನಾಗಿ ಅವ್ರು ಹೇಳಿದ್ದನ್ನು ಅಷ್ಟೇ ಅವ್ರು ಹೇಳಿರೋ ಸರಿ ಇದೆ ಅಂತ ಅನಿಸುತ್ತೆ. ರಾಜ್ಯಾಧ್ಯಕ್ಷರ ಅಭಿಪ್ರಾಯನೇ ನಂದು ಅಭಿಪ್ರಾಯ. ಈಗ ಚುನಾವಣೆಗೆ ತಯಾರಿ ಹಿನ್ನೆಲೆಯಲ್ಲಿ ಈ ತಿಂಗಳ ಅಂತ್ಯಕ್ಕೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ, ಅದರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ. ಈಗಿನವರೆಗೆ ಅದರ ಮಾಹಿತಿ ಇಲ್ಲ. ನಮಗೆ 19ಕ್ಕೆ ರಾಜ್ಯ ಕಾರ್ಯಕಾರಿಣಿ ಫಿಕ್ಸ್ ಮಾಡಿದ್ದಾರೆ ಅರಮನೆ ಮೈದಾನದಲ್ಲಿ. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ.